ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸ್ ಏನಂತಂದ್ರೆ ಆರ್ ಆರ್ ಬಿ ಆರ್ ಆರ್ ಬಿಯಲ್ಲಿ ಟೆಕ್ನಿಷಿಯನ್ ಅಂತ ಜಾಬ್ ಕಾಲ್ಫರ್ ಮಾಡಿದ್ದಾರೆ. ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಎಷ್ಟು ಕಾಲ್ಫರ್ ಮಾಡಿದ್ದಾರೆ ಅಂತಂದ್ರೆ 6557 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಇದರಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 30 ತಾರೀಕು ಸ್ಟಾರ್ಟ್ ಆಗಿದೆ. 30 ಜೂನ್ 2026 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಎಂಡ್ ಡೇಟ್ ಯಾವಾಗ ಅಂತಂದ್ರೆ 29 ಜುಲೈ 2026ಕ್ಕೆ ಎಂಡ್ ಆಗ್ತದೆ. ಅಲ್ಲಿ ಬರುವಂತಹ ಪ್ರೊಸೆಸಿಂಗ್ ಯಾವ ರೀತಿ ಐತಿ ಎಂಬುದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ, ನೋಡೋಣ ಬರ್ರಿ. ಓಕೆ, ಫಸ್ಟ್ ಈಗ ನೋಡೋದಾದ್ರೆ ಏನದ ನೋಡ್ರಿ, ನಿಮಗೆ ಜಾಬ್ ಬಂದ್ಬಿಟ್ಟು ಏನಾಗಿರ್ತದೆ ಅಂತಾರೆ, ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಏನಂತಂದ್ರೆ BSc, ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಗ್ರೇಡ್ 1 ಸಿಗ್ನಲ್ಗೆ. ನಂತರ ಇದು ಡಿಪ್ಲೊಮಾ ಐತೆ, ಡಿಪ್ಲೊಮಾ ಮ್ಯಾಗ ಇದೊಂದು ಪೋಸ್ಟ್ ಹಾಕ್ಬೋದು. ಗ್ರೇಡ್ 1 ಅನ್ನ ಡಿಪ್ಲೊಮಾ ಮ್ಯಾಗ ಹಾಕ್ಬೋದು. ನಂತರದಲ್ಲಿ ಮ್ಯಾಟ್ರಿಕಲ್ಚರ್ ಅಂದ್ರೆ 10th ಪ್ಲಸ್ ITI ಆಗಿರ್ಬೇಕು. ಇದು ಗ್ರೇಡ್ 3ಗೆ. ಇದು 10th ಪ್ಲಸ್ ITI ಗ್ರೇಡ್ 3ಗೆ ಆಗಿರಬೇಕು. ನಂತರದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಫಸ್ಟ್ CBT ಎಕ್ಸಾಮ್. CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಇದಾದ ನಂತರ ನಿಮ್ಗೆ ಏನ್ ಇರ್ತದ, ಮೆಡಿಕಲ್ ಎಕ್ಸಾಮಿನೇಷನ್, ಮೆಡಿಕಲ್ ಬಗ್ಗೆ ಚೆಕಿಂಗ್ ಇರ್ತದೆ. ಓಕೆ, ನಂತರ ಇಲ್ಲಿ ಏನ್ ಇರ್ತಂದ್ರೆ ಸ್ಯಾಲ್ರಿ ಬಂದ್ಬಿಟ್ಟು ಗ್ರೇಡ್ 1 ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿರುತ್ತೆ, 29,200 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಗ್ರೇಡ್ 3 ಅಲ್ಲಿ ನಿಮಗೆ 19,900 ಸ್ಟಾರ್ಟ್ ಆಗ್ತದೆ. ಓಕೆ, ಇಲ್ಲಿ ನೋಡ್ರಿ, ಇದರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದ್ರೆ ಪೋಸ್ಟ್ ಅಂತ ನಿಮ್ಗೆ ಗೊತ್ತಿದಾವ, 6,557 ಪೋಸ್ಟ್ ಅದಾವ. ನಂತರದಲ್ಲಿ ಇಲ್ಲಿ ಇದು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತಂದ್ರೆ ಝೋನ್ ವೈಸ್ ಅಲ್ಲ, ಆನ್ಲೈನ್ ಆಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೇಕಾಗ್ತದೆ. ಇದರಲ್ಲಿ ಬರುವಂತಹ ಏಜ್ ಅಂತ ಬಂದ್ರೆ ಏಜ್ ಎಷ್ಟಿದೆ ಅಂತಂದ್ರೆ ಇದರಲ್ಲಿ 18ರಿಂದ 33ರವರೆಗೆ ಆಯ್ತಾ. 18ರಿಂದ 33ರವರೆಗೆ ಇದು ಯಾರಿಗೆ, ಗ್ರೇಡ್ 1 ದವರಿಗೆ. ಗ್ರೇಡ್ 1 ಡಿಪ್ಲೊಮಾ ಮುಗಿಸಿ ಅಪ್ಲಿಕೇಶನ್ ಹಾಕೋರಿಗೆ ಎಷ್ಟದ, 18ರಿಂದ 33ರವರೆಗೆ. ನಂತರ ಗ್ರೇಡ್ 3 ಅವರಿಗೆ 18ರಿಂದ 30ರವರೆಗೆ ಇರ್ತದ. SC ST ಇದ್ರೆ ಅವರಿಗೆ 5 ವರ್ಷ ಸಡ್ಲಿಕ್ಕೆ ಇರ್ತದ. OBC ಇದ್ರೆ 3 ವರ್ಷ ಸಡ್ಲಿಕ್ಕೆ ಇರ್ತದೆ ಆಯ್ತಾ. ಓಕೆ, ನೆಕ್ಸ್ಟ್ ಇದರಲ್ಲಿ ಇರುವಂತಹ ಇದೇನಂತಂದ್ರೆ ನಂತರ ಪೋಸ್ಟ್ಗಳು ಅಂತ ಬಂದ್ರೆ ಡಿವೈಡ್ ಪೋಸ್ಟ್ ಎಷ್ಟದ ಅಂತಂದ್ರೆ ಹೇಳ್ತೀನಿ ನೋಡ್ರಿ, ನಿಮಗೆ ಟೋಟಲ್ 6,557 ಪೋಸ್ಟ್ ಅದಾವ. ಇದರಲ್ಲಿ ಗ್ರೇಡ್ 1 ಅಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಅಲ್ಲಿ ಎಷ್ಟು ಪೋಸ್ಟ್ ಅದಾವ ಅಂದ್ರೆ ಟೋಟಲ್ 323 ಪೋಸ್ಟ್ಗಳಿದಾವೆ. ಗ್ರೇಡ್ 1 ಅಲ್ಲಿ 323 ಪೋಸ್ಟ್ ಇದಾವೆ. ನೆಕ್ಸ್ಟ್ ಉಳಿದದ್ದು ಏನದಾವ ಅಂತಂದ್ರೆ ಗ್ರೇಡ್ 3 ಅಲ್ಲಿ ಉಳಿದ ಪೋಸ್ಟ್ಗಳ ಅದಾವ. ಓಕೆ, ನಂತರ ಇಲ್ಲಿ ನೋಡ್ರಿ, ಅಲ್ಲಿ ಬರುವಂತ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಕೆಲಸ ಅದಾವ ಅಂತ ಹೇಳಿ ನಿಮಗೆ ಇಲ್ಲಿ ಜಾಸ್ತಿ ಅದಾವ. ಟೋಟಲ್ 25 ತರ ಜಾಬ್ಗಳದಾವ ಅಲ್ಲಿ. ಅದರಲ್ಲಿ 25 ತರ ಜಾಬ್ಗಳದಾವ. ಅವು ಯಾವ್ಯಾವ ಅದಾವ ಅಂತ ಹೇಳಿ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾವ, ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಇದಾದ ನಂತರ ಅಪ್ಲಿಕೇಶನ್ ಅಂತೂ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಮಂತ್ ಇದೇ ಮಂತ್ 29 ಜುಲೈ 2026 ಎಂಡ್ ಆಗ್ತದೆ. ಅಪ್ಲಿಕೇಶನ್ ಹಾಕ್ರಿ. ನಿಮ್ಗೆ ಏನಾದರೂ ಮ್ಯಾಥ್ಸ್ ಕ್ಲಾಸ್ ಬೇಕಂತಂದ್ರೆ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲಲ್ಲಿ RRB ಗ್ರೂಪ್ ಗೆ ಸಂಬಂಧಪಟ್ಟ ಹಾಗೆ ಮತ್ತು ಟೆಕ್ನಿಷಿಯನ್ಗೆ ಸಂಬಂಧಪಟ್ಟ ಹಾಗೆ SSC GD ಸಂಬಂಧಪಟ್ಟ ಹಾಗೆ ಮತ್ತು BSF ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಮ್ಯಾಥ್ಸ್ ಕ್ಲಾಸನ್ನು ಕೂಡ ಮಾಡ್ತಿದ್ದೀನಿ. ಇನ್ನೂ ಏನಾದರೂ ಈ ರೀತಿ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಇದು RRB ಗ್ರೂಪ್ ಡಿ ಬಗ್ಗೆ ಇಷ್ಟು ಮಾಹಿತಿ. ಇನ್ನೂ ಏನಾದರೂ ಮಾಹಿತಿ ಬಂದರೆ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.